ಒಬ್ಬ ಪೈಲ್ವಾನ್ ಯುವಕ ಮತ್ತು ಒಬ್ಬ ವಯಸ್ಸಾದ ಪೊಲೀಸು ಇವರಿಬ್ಬರದ್ದು ಹೆಂಗಿರುತ್ತೆ ಅನುಬಂಧ ಅಂತ ಇದು ಬರ್ದೀನಿ. ಏನೋ ಒಂದು ಹಾಡಿದೆಯಲ್ಲ, ಇಸ್ ಪ್ಯಾರ್ ಕೋ ಮೇ ಕ್ಯಾ ನಾಮದು ಅಂತ. ಹಾಗೆ ಇದೊಂಥರ ವಿಶಿಷ್ಟವಾದ ಪ್ರೀತಿ. ಅದಕ್ಕೆ ಈ ಕಾದಂಬರಿ ಹೆಸರೇ ಇದು ಪ್ರೀತಿ ಅಂತ. ಯಾಕೆಂದರೆ ಅವನು ಒರಟಾಗಿರ್ತಾನೆ, ಮೊಂಡಾಗಿರ್ತಾನೆ, ವಿಧಿ ಇಲ್ಲದೆ ಯಾವುದೋ ಒಂದು ಸಿನಿಮಾಗೆ ಅವನು ಪಾತ್ರ ಮಾಡೋಕ್ಕೋಸ್ಕರ ಪೊಲೀಸ್ ಕ್ಯಾರೆಕ್ಟರ್ ಮಾಡೋಕ್ಕೆ ಇವನ ಮನೇಲಿ ಇದ್ದುಕೊಂಡು ಅವನ ಕಲ್ತ್ಕೊಳಕ್ಕೆ ನೋಡ್ತಾನೆ ಪೊಲೀಸ್ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ. ಅದು ಹೋಗಿ ಎಲ್ಲೋ ಸೇರಿಕೊಳ್ಳುತ್ತೆ, ಇನ್ನೇನೋ ಆಗುತ್ತೆ. ಕೊನೆಗೆ ಅವನು ಬೇರೆ ಎಲ್ಲೋ ಹೋಗಿ ಒಬ್ಬ ಈ ಪೊಲೀಸ್ ಇರ್ತಾನಲ್ಲ ಅವನನ್ನು ಮಟ್ಟ ಹಾಕಿರ್ತಾನೊಬ್ಬ ರೌಡಿ, ಅವನ ಮನೆಗೆ ಹೋಗಿ ಸೇರ್ಕೋತಾನೆ. ಅಲ್ಲಿ ಅವನ ಮಗಳನ್ನ ಲವ್ ಮಾಡ್ದಂಗೆ ಮಾಡಿ ತಿರ್ಗಾ ಹೇಗಾರು ಮಾಡಿ ತನ್ನ ಗುರು ಅಂದ್ಕೊಂಡಿರ್ತಾನೆ ಈಗ ಪೊಲೀಸ್ನ. ಹೇಗಾರು ಅವನ ಹೆಸರು ಉಳಿಸ್ಬೇಕು, ಅವನು ಕಳ್ಕೊಂಡಿರೋ ಖ್ಯಾತಿ ವಾಪಸ್ ಕೊಡಿಸ್ಬೇಕು ಅಂತ ಏನೋ ಸರ್ಕಸ್ ಮಾಡ್ತಾನೆ. ಇವೆಲ್ಲ ನೋಡ್ತಾ ತುಂಬ ಇಷ್ಟ ಆಯಿತು ನನಗೆ ಈ ಕತೆ. ಏಕೆಂದರೆ ಬರೀ ಲವ್ವು, ಗಂಡು ಹೆಣ್ಣು ಪ್ರೇಮ ಅಲ್ಲದೆ ಒಂದು ವಯಸ್ಸಾದವನೊಬ್ಬ ಮತ್ತು ಒಂದು ಯುವಕನ ಮಧ್ಯೆ ಹೆಂಗಿರ್ಬೋದು ಅನುಬಂಧ, ಇದಕ್ಕೆ ಇದೂ ಪ್ರೀತಿ. ಯಾಕೆಂದರೆ ಇದು ಪ್ರೀತಿ ಅಲ್ಲ, ಇದೂ ಪ್ರೀತಿ, ಇದು ಕೂಡ ಪ್ರೀತಿ ಅಂತ ಇದೂ ಪ್ರೀತಿ ಅಂತ ಇಟ್ಟಿದ್ದೀನಿ. ವಿದ್ಯಾರಣ್ಯ ಪುಸ್ತಕ ಮಾಡಿದ್ರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಒಂದು ಸುಂದರವಾದ ಚಿತ್ರ ಕೂಡ ಬರೆದಿದ್ದಾರೆ. ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಕೆಲವರು ನಿಜವಾಗ್ಲೂ ಇರೋವಂಥ ಒಂದೆರಡು ಕ್ಯಾರೆಕ್ಟರನ್ನೇ ನಾನು ಸ್ವಲ್ಪ ಮಾರ್ಫ್ ಮಾಡಿ ಉಪಯೋಗಿಸ್ಕೊಂಡಿದ್ದೀನಿ. ಕಲ್ಕಟ್ಟ ಎಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಒಂದಿಷ್ಟು. ಯಾಕೆಂದರೆ ಕೆಲವು ಜಾಗಗಳು ಒಂದು ಸಲ ನೋಡಿದ್ರು ಮನಸ್ಸಲ್ಲಿ ತುಂಬ ನಿಂತೋಗಿದೆ. ಹಾಗೆ ಅದಕ್ಕೇ ನಮ್ಮ ಪುಟ್ಟ ಲಕ್ಷ್ಮೀಲಿ ಮತ್ತು ನೈನಿತಾಲ್ ಬರುತ್ತೆ, ಇದರಲ್ಲಿ ಕಲ್ಕಟ್ಟ ಮತ್ತೆ ಬರುತ್ತೆ ಚಿತ್ರ ಆದಮೇಲೆ. ಹಿಂದೆ ಮರದಡಿ ಮಳೆಯಲ್ಲಿ ಕೂಡ ಕಲ್ಕಟ್ಟ ಉಪಯೋಗಿಸಿದ್ದೆ ನಾನು, ಮತ್ತು ಜೀವನ್ ಚಿರಸ್ಮಿತಾಲ್ ಕೂಡ ಕಲ್ಕಟ್ಟ ಬರುತ್ತೆ. ಹೀಗೆ ಎಲ್ಲಿ ಸಾಧ್ಯನೋ ಅಲ್ಲೆಲ್ಲ ನನಗೆ ಗೊತ್ತಿರೋ ಜಾಗಗಳನ್ನ ಉಪಯೋಗಿಸ್ಕೊತೀನಿ. ಯಾಕೆಂದರೆ ಜನ ಅಲ್ಲಿಗೆ ಹೋಗಿದರೆ ಅವ್ರು ಕೂಡ ಅದನ್ನು ಐಡೆಂಟಿಫೈ ಮಾಡ್ತಾರೆ ಅಂತ. ಕೆಲವು ಕಡೆ ಅಂತೂ ತುಂಬ ಥ್ರಿಲ್ಲಿಂಗ್ ಆಗಿದೆ ಅಂತಾರೆ ಎಲ್ಲರ ಜನ, ಭಾಳ ಜನ ಅಂದರು ತುಂಬ ಥ್ರಿಲ್ಲಿಂಗ್ ನಾವೆಲ್ ಅಂತ. ನನಗೂ ಖುಷಿ ಇದೆ ಇಂಥದ್ದು ಬರ್ತಿದ್ದಕ್ಕೆ. ಇದು ಪ್ರೀತಿ. ನಮಸ್ಕಾರ.